ಇತ್ತೀಚೆಗೆ ಹಲವಾರು ಪೇಷಂಟ್ಸ್ ನಮ್ಮನ್ನು ಕೇಳ್ಕೊಂಡು ಬರ್ತಾ ಇದ್ದಾರೆ. ಸರ್, ವೆಯ್ಟ್ ಲಾಸ್ಗೆ ಹೊಸ ಮೆಡಿಸಿನ್ ಬಂದಿದೆ ಅಂತಲ್ಲ, ಯಾವುದದು? ಈ ಸಿಮಾಗ್ಲೂಟೈಡ್ ಅಂದರೆ ಏನು? ಇದು ಸೇಫಾ? ಇದರ ಕಾಸ್ಟಿಂಗ್ ಹೇಗೆ? ಇದು ಎಷ್ಟು ದಿನ ತೊಗೊಳ್ಬೇಕು? ಹೀಗೆ ಹಲವಾರು ಪ್ರಶ್ನೆಗಳನ್ನು ತೊಗೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ಈ ಸಿಮಾಗ್ಲೂಟೈಡ್ ಅಂದರೆ ಏನು, ಯಾಕೆ ಇತ್ತೀಚೆಗೆ ಅದು ನ್ಯೂಸ್ ಆಗಿದೆ, ಜೊತೆಗೆ ಒಬೆಸಿಟಿ ಅಂದರೆ ಏನು, ವೆಯ್ಟ್ ಮ್ಯಾನೇಜ್ಮೆಂಟ್ ಹೇಗೆ, ಇವುಗಳೆಲ್ಲದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಚಂದನ್ ಕುಮಾರ್ ಎಚ್.ಎನ್., ಸೀನಿಯರ್ ಕನ್ಸಲ್ಟೆಂಟ್ ಫಿಸಿಷಿಯನ್, ಬಾನವಿ ಆಸ್ಪತ್ರೆ, ಮೈಸೂರು. ನಾವು ಈ ಸಿಮಾಗ್ಲೂಟೈಡ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಸಂಕ್ಷಿಪ್ತವಾಗಿ ನಮ್ಮ ಜೀರ್ಣ ಕೆಲಸ ಹೇಗೆ ನಡೆಯುತ್ತೆ ದೇಹದಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ನೋಡಿ, ನಾವು ಯಾವುದೇ ಆಹಾರವನ್ನು ಸೇವಿಸಿದಾಗ ಅದು ಹೋಗಿ ಗ್ಲೂಕೋಸ್ ಆಗಿ ಮತ್ತಿತರೆ ನ್ಯೂಟ್ರಿಯೆಂಟ್ಸ್ ಆಗಿ ಮಾರ್ಪಾಡಿಕೊಂಡು ರಕ್ತವನ್ನು ತಲುಪುತ್ತೆ. ಆ ರಕ್ತದಿಂದ ಜೀವಕೋಶಗಳಿಗೆ ತಲುಪಿ ಎನರ್ಜಿಯನ್ನು ಸಪ್ಲೈ ಮಾಡುತ್ತೆ. ಈ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಒಂದು ವ್ಯವಸ್ಥಿತವಾದ, ಅಂದರೆ ಒಂದು ಸಿಸ್ಟಮ್ಯಾಟಿಕ್ ವ್ಯವಸ್ಥೆ ಇರುತ್ತೆ ನಮ್ಮ ದೇಹದಲ್ಲಿ. ಅಂದರೆ ನಾವು ಊಟ ಮಾಡ್ತಿದ್ದ ಹಾಗೆಯೇ ಕರುಳಿನಲ್ಲಿ ಕೆಲವೊಂದು ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಅಂದರೆ ಇದನ್ನು ಇನ್ಕ್ರೆಟಿನ್ ಹಾರ್ಮೋನ್ಸ್ ಅಂತ ಹೇಳ್ತೇವೆ, ಅಥವಾ GLP-1 ಅಥವಾ GIP ಅನ್ನೋ ಫ್ಯಾಕ್ಟರ್ಸ್ ಉತ್ಪತ್ತಿಯಾಗಿ ಅದು ಹೋಗಿ ಮೇದೋಜೀರಕ ಗ್ರಂಥಿ, ಪ್ಯಾಂಕ್ರಿಯಾಸ್ ಅಂತ ಏನು ಹೇಳ್ತೇವೆ, ಅದಕ್ಕೆ ಹೇಳುತ್ತೆ ನೀನು ಇನ್ಸುಲಿನ್ ಸೆಕ್ರೀಟ್ ಮಾಡು, ಯಾಕೆಂದರೆ ಗ್ಲೂಕೋಸ್ ಬರ್ತಾ ಇದೆ ರಕ್ತಕ್ಕೆ ಅಂತ. ನಂತರ ಆ ರಕ್ತದಲ್ಲಿನ ಗ್ಲೂಕೋಸನ್ನು ಈ ಇನ್ಸುಲಿನ್ ಅನ್ನುವ ಒಂದು ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವಂಥ ಹಾರ್ಮೋನು ಎಲ್ಲ ಜೀವಕೋಶಗಳಿಗೆ ತಲುಪಿಸುವಂಥ ಕೆಲಸ ಮಾಡುತ್ತೆ. ಇದು ಒಂದು ಸುವ್ಯವಸ್ಥಿತವಾಗಿ ನಡೀತಾ ಇರುತ್ತೆ. ಈ ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವಂತಹ ಇನ್ಸುಲಿನ್ ಪ್ರಮಾಣದಲ್ಲಿ ಅಥವಾ ಕೆಲಸದಲ್ಲಿ ಕುಂದುಕೊರತೆ ಬಂದಾಗ ಏನಾಗುತ್ತೆ, ರಕ್ತದಲ್ಲಿ ಅತಿ ಹೆಚ್ಚು ಗ್ಲೂಕೋಸ್ ಉಳ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಅದನ್ನು ಮಧುಮೇಹ ಅಥವಾ ಡಯಾಬಿಟೀಸ್ ಅಂತ ಕರಿತೇವೆ. ಈ ಡಯಾಬಿಟೀಸ್ ಪ್ರಪಂಚದಾದ್ಯಂತ ಎಷ್ಟು ಸಂಖ್ಯೆಯಲ್ಲಿ ಹಲವಾರು ಕಾಯಿಲೆಗಳಿಗೆ ತೊಂದರೆ ಮಾಡ್ತಾ ಇದೆ ಅನ್ನೋದು ಗೊತ್ತಿರೋ ವಿಚಾರನೆ. ಹೀಗೆ ನಮ್ಮ ಅವಶ್ಯಕತೆಗಿಂತ ಹೆಚ್ಚಾಗಿ ತಗೊಂಡ ಆಹಾರ ಕೊಬ್ಬಿನಾಂಶವಾಗಿ ಓವರ್ ವೆಯ್ಟ್ ಮತ್ತು ಒಬೆಸಿಟಿಗೂ ಕೂಡ ಕಾರಣ ಆಗ್ತಾ ಹೋಗುತ್ತೆ. ಅಂದರೆ ನಮ್ಮ ಆಹಾರ ತಗೊಳ್ಬೇಕು, ನಾವು ನಮ್ಗೆ ಹೊಟ್ಟೆ ಹಸ್ತಿದೆ ಅಂದಾಗ ಏನಾಗುತ್ತೆ, ದೇಹದೊಳಗಡೆ ಒಂದು ಗ್ರೆಲಿನ್ ಅನ್ನೋ ಒಂದು ಅಂಶ ಉತ್ಪತ್ತಿಯಾಗಿ ಅದು ಮೆದುಳಿಗೆ ಹೋಗಿ ಹೇಳುತ್ತೆ, ನಿಮ್ಗೆ ಹೊಟ್ಟೆ ಹಸಿತಾ ಇದೆ, ನೀನು ಊಟ ಮಾಡಬೇಕು ಅಂತ. ನಂತರ ನೀವು ಊಟ ತೊಗೊಂಡಾಗ ನಂತರ ಅದೆಲ್ಲ ಅಬ್ಸಾರ್ಬ್ ಆಗಿ ಜೀವಕೋಶಗಳಿಗೆ ಹೋದ್ಮೇಲೆ, ಫ್ಯಾಟ್ಗೆ ಹೋದ್ಮೇಲೆ ಅಲ್ಲಿಂದ ಲೆಪ್ಟಿನ್ ಅನ್ನೋ ಒಂದು ಮತ್ತೊಂದು ಕೆಮಿಕಲ್ ಹಾರ್ಮೋನ್ ಉತ್ಪತ್ತಿಯಾಗಿ ಅದು ಹೋಗಿ ಮೆದುಳಿಗೆ ಹೇಳುತ್ತೆ ಹೊಟ್ಟೆ ತುಂಬಿದೆ, ಸ್ಯಾಟೈಟಿ ಸೆಂಟರ್ ಅಂತ. ಇದೆಲ್ಲ ಮೆದುಳಿನ ಹೈಪೋಥೆಲಾಮಸ್ ಅನ್ನೋ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ನಲ್ಲಿ ಈ ಕಾರ್ಯನಿರ್ವಹಣೆ ಆಗ್ತಾ ಇರುತ್ತೆ. ಇದು ಹೋಗಿ ಹೇಳುತ್ತೆ ನಿಮ್ಗೆ ಹೊಟ್ಟೆ ತುಂಬಿದೆ, ಈಗ ಊಟ ನಿಲ್ಲಿಸು ಅಂತ. ಇವೆಲ್ಲ ಒಂದು ವ್ಯವಸ್ಥೆಯಲ್ಲಿ ಕುಂದುಕೊರತೆಗಳು ಬಂದಾಗ ಏನಾಗುತ್ತೆ, ಅತಿಯಾದ ಆಹಾರ ದೇಹದಲ್ಲಿ ಫ್ಯಾಟ್ ಆಗಿ ಕೊಬ್ಬಿನಾಂಶವಾಗಿ ಸ್ಥೂಲಕಾಯತೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಹಾಗಿದ್ರೆ ಈ ಡಯಾಬಿಟೀಸ್ಗೆ ನಿಯಂತ್ರಣವನ್ನು ತರಲಿಕ್ಕೆ ಹಲವಾರು ಸಂಶೋಧಕರು ವಿವಿಧವಾದ ಮೆಡಿಸಿನ್ನ ಕಂಡುಹಿಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಕಂಡುಹಿಡಿದಂಥ ಒಂದು ಮೆಡಿಸಿನ್ ಸಿಮಾಗ್ಲೂಟೈಡ್. ಏನಿದು ಸಿಮಾಗ್ಲೂಟೈಡ್ ಅಂದರೆ, ನಾನು ಆಗಲೇ ಹೇಳಿದಾಗೆ ನಾವು ಆಹಾರ ತಗೊಂಡಾಗ ಒಳಗಡೆ ಇಂಟೆಸ್ಟೈನ್ ಸೆಲ್ಸ್ನಲ್ಲಿ ಉತ್ಪತ್ತಿಯಾಗುವಂಥ ಒಂದು GLP-1 ಹಾರ್ಮೋನ್ ಏನಿದೆ, ಅದು ಮೇದೋಜೀರಕ ಗ್ರಂಥಿ ಮೇಲೆ ಕೆಲಸ ಮಾಡಿ ಇನ್ಸುಲಿನ್ ಉತ್ಪತ್ತಿನ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಅಂದರೆ ಉದರದಿಂದ ಕೆಳಕ್ಕೆ ಹೋಗಬೇಕಾದಂಥ ಊಟದ ಗತಿಯನ್ನು ಸ್ವಲ್ಪ ನಿಧಾನ ಮಾಡುತ್ತೆ. ಲಿವರ್ನ ಮೇಲೆ ಕೆಲಸ ಮಾಡಿ ಗ್ಲೈಕೋಜನ್ನಿಂದ ಗ್ಲೂಕೋಸ್ ಮತ್ತಷ್ಟು ಹೆಚ್ಚು ಬರೋದನ್ನು ತಡೆಗಟ್ಟುತ್ತೆ. ಹಾಗೆಯೇ ಮೆದುಳಿಗೆ ಹೋಗಿ ನಿನಗೆ ಹೊಟ್ಟೆ ತುಂಬಿದೆ, ಮತ್ತಷ್ಟು ಆಹಾರ ಬೇಡ ಅನ್ನೋವಂಥ ಒಂದು ಫೀಲಿಂಗ್ ಬರೋ ಹಾಗೆ ಮಾಡುತ್ತೆ. ಆದರೆ ಈ GLP-1 ಅನ್ನೋ ಹಾರ್ಮೋನನ್ನು DPP-4 ಅನ್ನೋ ಮತ್ತೊಂದು ಎನ್ಸೈಮ್ ಇಮ್ಮಿಡಿಯೇಟಾಗಿ ಕ್ಲಿಯರ್ ಮಾಡಿಬಿಡುತ್ತೆ. ಅಂದರೆ GLP-1 ಬಹುಶಃ 2 ರಿಂದ 3 ನಿಮಿಷ ಕೆಲಸ ಮಾಡುತ್ತೆ. ತದನಂತರ ಆ DPP-4 ಎನ್ಸೈಮ್ ಅನ್ನೋದು ಇದನ್ನು ಕ್ಲಿಯರ್ ಮಾಡಿಬಿಡ್ತಾ ಇರುತ್ತೆ. ಸೊ ಹಾಗಾಗಿ ವಿಜ್ಞಾನಿಗಳು ಈ GLP-1 ರೀತಿಯೇ ಕೆಲಸ ಮಾಡುವಂತಹ ಒಂದು ಮೆಡಿಸಿನ್ನ ಕಂಡುಹಿಡಿದ್ರು. ಅದನ್ನು ನಾವು ಸಿಮಾಗ್ಲೂಟೈಡ್ ಅಂತ ಹೇಳ್ತೇವೆ. ಅಂದರೆ ಇದು ಆವಿಷ್ಕಾರ ಆಗಿದ್ದು ಒಂದು ಹೇಗೆ ಆವಿಷ್ಕಾರ ಆಯಿತು ಈ ಮೆಡಿಸಿನ್ಸ್ದು ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅಂದರೆ ಇದು ಲ್ಯಾಬ್ಗಳಲ್ಲ ನಮಗೆ ಪರಿಚಯ ಆಗಿದ್ದು. ಇದು ಮೆಕ್ಸಿಕನ್ ಕಂಟ್ರೀಸ್ನಲ್ಲಿ ಕಂಡುಬರುವ ಒಂದು ವೆನಮಸ್ ಲಿಝರ್ಡ್ ಜಾತಿಗೆ ಸೇರಿದ ಗಿಲಾ ಮಾನ್ಸ್ಟರ್ ಅನ್ನೋ ಒಂದು ಹಲ್ಲಿ ಜಾತಿಗೆ ಸೇರಿದ ಪಾಯ್ಸನಸ್ ಲಿಝರ್ಡ್ ಏನಿತ್ತು, ಅದು ವರ್ಷಕ್ಕೆ 5-6 ಬಾರಿ ಮಾತ್ರ ಊಟ ತಗೊಳ್ಳುತ್ತಂತೆ. ಅಂದರೆ ಇದು ಹೇಗೆ ಸರ್ವೈವ್ ಆಗುತ್ತೆ ಅಂತ ಸ್ಟಡಿ ಮಾಡಿದಾಗ ವಿಜ್ಞಾನಿಗಳು ಅದರ ಜೊಲ್ಲು ರಸದಲ್ಲಿ, ಅದು ಯಾವಾಗ ಆಹಾರವನ್ನು ಚೀವ್ ಮಾಡುತ್ತೆ ಆಗ ಜೊಲ್ಲು ರಸದಲ್ಲಿ ಉತ್ಪತ್ತಿಯಾಗುವಂತಹ ಒಂದು ಎಕ್ಸೆಂಡಿನ್ ಅನ್ನೋ ಒಂದು ಕೆಮಿಕಲ್ ಆಗ ಮಾತ್ರ ಹೋಗಿ ಪ್ಯಾಂಕ್ರಿಯಾಸ್ಗೆ ಇನ್ಸುಲಿನ್ ಉತ್ಪತ್ತಿಯನ್ನು ಮಾಡಲಿಕ್ಕೆ ಹೇಳುತ್ತೆ. ಈ ಎಕ್ಸೆಂಡಿನ್ ಅನ್ನೋ ಮಾಲಿಕ್ಯೂಲು ನಮ್ಮ ದೇಹದಲ್ಲಿರುವ GLP-1 ಥರನೇ ಕೆಲಸ ಮಾಡೋದು ಕಂಡು ಬಂದಾಗ ಈ ಎಕ್ಸೆಂಡಿನ್ ಮತ್ತು ಲಿರಾಗ್ಲೂಟೈಡ್ ಅಥವಾ ಸಿಮಾಗ್ಲೂಟೈಡ್ ಅನ್ನೋ ಮೆಡಿಸಿನ್ನ ಆವಿಷ್ಕಾರ ಆಯಿತು. ಸೊ ಹಾಗಾಗಿ
ಈ ಸಿಮಾಗ್ಲೂಟೈಡ್ ನಮ್ಮ ದೇಹದಲ್ಲಿನ GLP-1 ರೀತಿಯೇ ಕೆಲಸ ಮಾಡುವಂತಹ ಒಂದು ಮೆಡಿಸಿನ್. ಆದರೆ GLP-1 ಜಲ್ದಿ ಕ್ಲಿಯರ್ ಆಗೋಗುತ್ತೆ DPP-4 ಎಂಜೈಮಿಂದ. ಈ ಸಿಮಾಗ್ಲೂಟೈಡ್ ಆ ರೀತಿ ಕ್ಲಿಯರ್ ಆಗದೆ ಇರುವಂತೆ ಮತ್ತಷ್ಟು ಒಂದು ವಾರಕ್ಕೊಮ್ಮೆ ತಗೊಂಡ್ರೂ ಕೆಲಸ ಮಾಡುವಂತಹ ಒಂದು ಆವಿಷ್ಕಾರವನ್ನು, ಅದನ್ನು ಆಲ್ಬುಮಿನ್ ಅಂದರೆ ಏನೇನೋ ಇಂಜಿನಿಯರಿಂಗ್ ಮಾಡಿ ಅದನ್ನು ಜೆನೆಟಿಕ್ ಇಂಜಿನಿಯರಿಂಗು, ಕೆಮಿಕಲ್ ಇಂಜಿನಿಯರಿಂಗು ಮಾಡಿ ಅದನ್ನು ಒಂದು ಆಲ್ಬುಮಿನ್ ಪ್ರೋಟೀನ್ ಜೊತೆಗೆ ಬೆರೆಸಿ ಅದನ್ನು ಒಮ್ಮೆ ತೊಗೊಂಡ್ರೆ ಒಂದು ವಾರ ಕೆಲಸ ಮಾಡುವಂತಹ ಒಂದು ಮೆಡಿಸಿನ್ ಆಗಿ ತಯಾರಾಯಿತು. ಇದು ನಿನ್ನೆ ಮೊನ್ನೆ ಕಂಡುಹಿಡಿದಿದ್ದೇನಲ್ಲ, ಇದು ಆಲ್ರೆಡಿ ನಾವು ಎಲ್ಲ ನಮ್ಮ ಡಯಾಬಿಟಿಸ್ ಪೇಷಂಟ್ಸ್ಗೆ ಉಪಯೋಗ ಮಾಡ್ತಾ ಇದ್ದೇವೆ ಕಳೆದ 6-7 ವರ್ಷಗಳಿಂದ. ನಂತರ ಈ ಒಂದು ಪೇಷಂಟ್ಸ್ನಲ್ಲಿ ವೆಯ್ಟ್ ಲಾಸ್ ಕೂಡ, ಅಂದರೆ ಯಾರಲ್ಲಿ ಈ ಸಿಮಾಗ್ಲೂಟೈಡ್ ಇಂಜೆಕ್ಷನ್ ಉಪಯೋಗಿಸ್ತಾ ಇದ್ವಿ ಅವರಲ್ಲಿ ಸಿಗ್ನಿಫಿಕೆಂಟ್ ಆದ ವೆಯ್ಟ್ ರಿಡಕ್ಷನ್ ಕೂಡ ಕಂಡು ಬರಲಿಕ್ಕೆ ಪ್ರಾರಂಭ ಆಯಿತು. ಆಗ ಮತ್ತಷ್ಟು ಅಡ್ವಾನ್ಸ್ ಸ್ಟಡೀಸ್ ಮಾಡಿದಾಗ ಇದನ್ನು ಬರೀ ಒಬೆಸಿಟಿಗೆ ಮಾತ್ರ ಉಪಯೋಗಿಸಿದ್ರೆ ಹೇಗೆ, ಶುಗರ್ ಇಲ್ಲದೇ ಇರೋ ಪೇಷಂಟ್ಸಿಗೆ, ಒಬೇಸ್ ಇರೋವಂಥ ಪೇಷಂಟ್ಸ್ಗೆ ಉಪಯೋಗಿಸಿದ್ರೆ ಹೇಗೆ ಅನ್ನೋ ಒಂದು ಆವಿಷ್ಕಾರ ಶುರುವಾಯಿತು. ಅಂದರೆ ಈ ಒಬೆಸಿಟಿ ಅಂದ್ರೇನು? ಒಬೆಸಿಟಿ ಅಂದರೆ ಸಿಂಪಲ್ಲಾಗಿ ಹೇಳಬೇಕಂತ ಹೇಳಿದ್ರೆ, ಒಬ್ಬ ಮನುಷ್ಯ ತನ್ನ ಎತ್ತರಕ್ಕೆ ಅನುಗುಣವಾಗಿ ಇಷ್ಟು kg ಇರಬೇಕು ತೂಕ ಅನ್ನೋದಿರುತ್ತೆ. ಇದನ್ನು ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಆ ಒಂದು ಸಿಂಪಲ್ ಮ್ಯಾಥ್ಸ್ ಫಾರ್ಮುಲಾಯಿಂದ ಕಂಡುಹಿಡ್ಕೊಳ್ಬೋದು. ಅಂದರೆ ಒಬ್ಬ ವ್ಯಕ್ತಿಯ ತೂಕ kgಗಳಲ್ಲಿ ಎಷ್ಟಿದೆ, ಈಗ ಉದಾಹರಣೆಗೆ 75 kg ಡಿವೈಡೆಡ್ ಬೈ ಅವರ ಹೈಟ್ ಎಷ್ಟಿದೆ ಮೀಟರ್ನಲ್ಲಿ, 1.6 ಮೀಟ್ರು ಅಥವಾ 1.5 ಮೀಟ್ರು ಇಂಟು 1.5 ಮೀಟ್ರು. ಅಂದರೆ ಈ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿದ್ರೆ ಇದು ವೆಯ್ಟ್ ಇನ್ kgs ಡಿವೈಡೆಡ್ ಬೈ ಸ್ಕ್ವೇರ್ ಹೈಟ್ ಇನ್ ಮೀಟರ್ಸ್ ಅಂತ ಹೇಳ್ತೇವೆ, ಅಥವಾ ಹೈಟ್ ಇನ್ ಸ್ಕ್ವೇರ್ ಮೀಟರ್ಸ್ ಅಂತ. ಸೊ ಇದನ್ನು ಸುಲಭವಾಗಿ ನೀವು ಕಂಡುಹಿಡ್ಕೊಳ್ಬೋದು. ಇಲ್ಲಾಂದರೆ ಇವತ್ತನ್ನೆಲ್ಲ ಎಲ್ಲರ ಮೊಬೈಲ್ನಲ್ಲೂ ಇಂಟರ್ನೆಟ್ ಇರುತ್ತೆ, ಆ್ಯಪ್ ಇರುತ್ತೆ, ಅದರಲ್ಲಿ ನೀವು BMI ಕ್ಯಾಲ್ಕುಲೇಟರ್ ಅಂತ ಕೊಟ್ಟರೆ ನಿಮ್ಮ ವೆಯ್ಟ್ ಎಂಟ್ರಿ ಮಾಡಿ kgsನಲ್ಲಿ ನಿಮ್ಮ ಹೈಟ್ ಎಂಟ್ರಿ ಮಾಡಿ ಅದು ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಇಷ್ಟು ಅಂತ ಒಂದು ಅಂಕಿ ಅಂಶವನ್ನು ಕೊಡುತ್ತೆ. ಈ ಅಂಕಿ 20ರಿಂದ 25 ಇರಬೇಕು. 25ಕ್ಕಿಂತ ಹೆಚ್ಚಿದ್ದಾದಲ್ಲಿ ನಾವು ಇದನ್ನು ಓವರ್ ವೆಯ್ಟ್ ಅಂತ ಹೇಳ್ತೇವೆ. 25ರಿಂದ 30ನ್ನು ಓವರ್ ವೆಯ್ಟ್ ಅಂತ ಹೇಳ್ತೇವೆ. 30ಕ್ಕಿಂತ ಹೆಚ್ಚಿದ್ರೆ ಒಬೆಸಿಟಿ ಅಂತ ಹೇಳ್ತೇವೆ. ಅದೇ 35, 38 ಹೀಗೆಲ್ಲ ಇದ್ದರೆ ಸಿವಿಯರ್ ಒಬೆಸಿಟಿ ಅಥವಾ ಮಾರ್ಬಿಡ್ ಒಬೆಸಿಟಿ ಅಂತ ಹೇಳ್ತೇವೆ. ಯಾಕೆ ಈ ಒಬೆಸಿಟಿ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದು ಹಲವಾರು ಇತರೆ ಕಾಯಿಲೆಗಳನ್ನು ತರುವಂತಹ ಒಂದು ಕಾಯಿಲೆ. ಅಂದರೆ ಮೊಟ್ಟ ಮೊದಲಿಗೆ ಈ ಒಬೆಸಿಟಿ ಅಥವಾ ಸ್ಥೂಲಕಾಯತೆ ಇದು ರಿಸ್ಕ್ ಫ್ಯಾಕ್ಟರು ಇತರೆ ಕಾಯಿಲೆಗಳನ್ನು, ಅಂದರೆ ಅದು ರಕ್ತದೊತ್ತಡ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಆಗಿರ್ಬೋದು, ಅಥವಾ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತ ಹೇಳ್ತೇವೆ. ಅಂದರೆ ಸ್ಥೂಲಕಾಯದಿಂದ ಏನಾಗುತ್ತೆ, ಕತ್ತು ಚಿಕ್ಕದಾಗ್ಬಿಡುತ್ತೆ, ಹೊಟ್ಟೆ ದಪ್ಪದಿರುತ್ತೆ, ಉಸಿರಾಡಲಿಕ್ಕೂ ಕೂಡ ತೊಂದರೆ ಆಗಿ ರಾತ್ರಿ ಎಲ್ಲ ಗೊರಕೆ ಹೊಡೆದು ನಿದ್ರೆ ಸರಿಯಾಗ್ತಿರಲ್ಲ, ಡೇ ಟೈಮ್ ಸ್ಲೀಪಿನೆಸ್ಸು, ಈ ಥರ ಒಂದು ಕಾಯಿಲೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅನ್ನೋಂಥದ್ದು. ಜೊತೆಗೆ ಈ ರಕ್ತದೊತ್ತಡ ಮತ್ತು ಮಧುಮೇಹ ತರೋದ್ರಿಂದ ಅದರಿಂದ ಉಂಟಾಗುವಂತಹ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್, ಅಂದರೆ ಹೃದಯದ ಸಮಸ್ಯೆಗಳು, ಸ್ಟ್ರೋಕ್, ಈ ಥರ ಎಲ್ಲ ಪ್ರಾಬ್ಲಮ್ಗಳೇನಿದೆ ಈ ಕಾಯಿಲೆಗಳನ್ನು ತರುವಂತಹ ರಿಸ್ಕ್ ಫ್ಯಾಕ್ಟರ್ ಅಂತ ತಿಳ್ಕೊಳ್ಳಲಾಗಿತ್ತು ಮೊಟ್ಟ ಮೊದಲಿಗೆ. ಆದರೆ ತದನಂತರ ಇದು ಬರೀ ಈ ಕಾಯಿಲೆಗಳನ್ನೆಲ್ಲ ತರುವ ಒಂದು ರಿಸ್ಕ್ ಫ್ಯಾಕ್ಟರ್ ಅಷ್ಟೇ ಅಲ್ಲ, ಇದು ಇನ್ ಇಟ್ ಸೆಲ್ಫ್, ಅಂದರೆ ಇದಾಗಿಯೇ ಒಂದು ಕಾಯಿಲೆ ಅನ್ನೋ ಒಂದು ಜನಜಾಗೃತಿಯನ್ನು ತರಲಾಯಿತು. ಸುಮಾರು 50-60 ವರ್ಷಗಳ ಹಿಂದೆಯೇ ಈ ಒಬೆಸಿಟಿ ಅನ್ನೋದನ್ನು, ಸ್ಥೂಲಕಾಯತೆ ಅನ್ನೋದನ್ನು ಒಂದು ಕಾಯಿಲೆ ಅಂತ ಮಾಡಲಾಯಿತು. ಆದರೆ ಇವತ್ತಿನವರೆಗೂ ಜನ ಇದನ್ನು ಒಂದು ಕಾಯಿಲೆ ಅಂತ ಪರಿಗಣಿಸೋದಿಲ್ಲ ಅವ್ರ ವೆಯ್ಟ್ ಜಾಸ್ತಿ ಇದ್ದಾಗ. ಸೊ ಹಾಗಾಗಿ ಯಾಕೆ ಈ ಒಬೆಸಿಟಿ ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಇದು ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದನ್ನು ಹೇಳ್ತಾ ಹೋದರೆ, ಇವತ್ತಿಗೆ ಸುಮಾರು 30ರಿಂದ 35 ಕೋಟಿ ಭಾರತೀಯರು ಈ ಓವರ್ ವೆಯ್ಟ್ ಅಥವಾ ಒಬೆಸಿಟಿ ಕ್ಯಾಟಗರಿಗೆ ಬರ್ತಾರೆ. ಯಾರ್ದು ಬಾಡಿ ಮಾಸ್ ಇಂಡೆಕ್ಸ್ 25ರಿಂದ ಮೇಲಿದೆ ಅವರ ಸಂಖ್ಯೆ 35ರಿಂದ 40 ಕೋಟಿವರೆಗೂ ಇದೆ ಅಂತ ಅಂಕಿಅಂಶಗಳು ಹೇಳುತ್ತೆ. ಅಂದರೆ ಏನಕ್ಕೆ ಈ ಸಂಖ್ಯೆ ಉಲ್ಬಣ ಆಗ್ತಾ ಇದೆ? ಮನುಷ್ಯ ಮೊದಲು ಹಿಂದಿನ ಕಾಲದಲ್ಲಿ ಅಥವಾ ಆದಿಕಾಲದಲ್ಲಿ ಏನು ಮಾಡ್ತಾ ಇದ್ದ, ಹೆಚ್ಚಿನ ದೈಹಿಕ ಚಟುವಟಿಕೆಗಳಿರ್ತಾ ಇತ್ತು, ಅನುಗುಣವಾಗಿ ಊಟ ತಿಂಡಿ ಮಾಡ್ತಾ ಇದ್ದ, ಬೇರು ನಾರು ಎಲ್ಲ ಮಿಶ್ರಣ, ಅಂದರೆ ತರಕಾರಿ ಪಲ್ಯ ಇವನ್ನೆಲ್ಲ ತಗೊಳ್ತಾ ಇದ್ದ. ಅದರಿಂದ ಕ್ಯಾಲರೀಸ್ ಏನು ಅವರಿಗೆ ಎನರ್ಜಿಯಾಗಿ ಮಾರ್ಪಾಡಾಗ್ತಾ ಇತ್ತು, ಅದಷ್ಟೇ ಖರ್ಚು ಕೂಡ ಆಗ್ತಾ ಇತ್ತು, ಯಾಕೆಂದರೆ ಚಲನವಲನಗಳಿಂದ, ಚಟುವಟಿಕೆಗಳಿಂದ. ಆದರೆ ಈಗ ಕಾಲ ಕಳೀತಾ ಏನಾಯಿತು, ನಮಗೆ ಆಹಾರದ ಸ್ಕೇರ್ಸಿಟಿಯಿಂದ ಆಹಾರದ ಅಬಂಡೆನ್ಸಿ, ಅಂದರೆ ಈಗ ಎಲ್ಲರಿಗೂ ಅವೈಲೇಬಲ್ ಇದೆ, ಸುಲಭವಾಗಿ ಸಿಗುತ್ತೆ. ಮೊದಲನೇದು ನಮ್ಮ ದೇಹ ಮಾತ್ರ ಹಾಗೆ ಶೇಖರಣೆ ಮಾಡಿಕೊಳ್ಳುವಂತಹ ದೇಹವಾಗಿ ಉಳಿದಿದೆ. ಆದರೆ ಇಲ್ಲಿ ವಾತಾವರಣ ಬದಲಾಗಿದೆ. ಇದನ್ನು ಒಂದು ಎವಲ್ಯೂಷನರಿ ಮಿಸ್ಮ್ಯಾಚ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಜೆನೆಟಿಕ್ಸು ಆಹಾರವನ್ನು ಶೇಖರಣೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆದರೆ ಇಲ್ಲಿ ವಾತಾವರಣ ಏನಾಗೋಗಿದೆ,
ಆ ಫುಡ್ ಸ್ಕೇರ್ಸಿಟಿಯಿಂದ ಫುಡ್ ಅಬೆಂಡೆನ್ಸಿ ಕಡೆಗೆ ಬಂದುಬಿಟ್ಟಿದ್ದೇವೆ. ಅಂದರೆ ಇವತ್ತು ಮೊದಲನೇದಾಗಿ ಆಹಾರದ ಕೊರತೆ ಏನಿಲ್ಲ, ಎರಡನೇದಾಗಿ ಚಟುವಟಿಕೆಗಳು, ದೈಹಿಕ ಚಲನವಲನಗಳು ಕಡಿಮೆ ಆಗಿದೆ. ಇವತ್ತೆಲ್ಲ ಆಫೀಸ್ ಕೆಲಸ, ಹೀಗಾಗಿ ಕೂತು ಮಾಡೋವಂಥ ಕೆಲಸಗಳು ಹೆಚ್ಚಾಗಿದೆ. ಅದರಿಂದ ಅವಶ್ಯಕತೆಗಿಂತ ಹೆಚ್ಚಾಗಿ ಆಹಾರ ಸೇವಿಸ್ತಾ ದೇಹ ನ್ಯಾಚುರಲ್ ಆಗಿ ಅದನ್ನು ಶೇಖರಣೆ ಮಾಡಿಕೊಂಡು ಸ್ಥೂಲಕಾಯತೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಬೆಳೀತಾ ಹೋಗ್ತಾ ಇದೆ. ಅದಲ್ಲದೆ ಇವತ್ತಿನ ಫಾಸ್ಟ್ ಫುಡ್ಸ್ ಏನಿದೆ ಅವೆಲ್ಲ ರಿಫೈನ್ಡ್ ಶುಗರ್ಸು. ಅಂದರೆ ನೀವು ಏನೇ ಸ್ವಲ್ಪ ತೊಗೊಂಡ್ರು, ಅದು ಡೋನಟ್ ಆಗಿರ್ಬೋದು, ಪಿಜ್ಜಾ ಬರ್ಗರ್ ಆಗಿರ್ಬೋದು, ಇತರೆ ಫಾಸ್ಟ್ ಫುಡ್ಗಳಾಗಿರ್ಬೋದು, ಇವೆಲ್ಲ ನೀವು ಅದಷ್ಟು ಸಣ್ಣ ಕ್ವಾಂಟಿಟಿ ತೊಗೊಂಡ್ರು ಅದೆಲ್ಲ ಪೂರ್ತಿ ಕ್ಯಾಲರೀಸ್ ಆಗೇ ನಿಮ್ಮ ದೇಹಕ್ಕೆ ಶೇಖರಣೆ ಆಗ್ತಾ ಹೋಗ್ತಾರೆ. ಇವೆಲ್ಲ ಕಾರಣಗಳಿಂದ ಈ ಒಬೆಸಿಟಿಯನ್ನು ಒಂದು ಸಮಸ್ಯೆ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ನಾವು ಈ ಒಬೆಸಿಟಿಯನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇದನ್ನು ಹೇಗೆ ನಿಯಂತ್ರಿಸೋದು ಅನ್ನೋದನ್ನು ನಾವು ನಿಜವಾಗ್ಲೂ ಕಲ್ತ್ಕೊಂಡು ಹ್ಯಾಂಡಲ್ ಮಾಡಿದ್ದೆ ಆದರೆ ಇದರಿಂದ ಬರಬಹುದಾದಂತಹ ಹೈಪರ್ ಟೆನ್ಷನ್, ಡಯಾಬಿಟೀಸ್, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಏನು ಹೇಳ್ತೇವೆ ಅದು, ಈ ಮಂಡಿ ಊತಗೀಗ ಸ್ಥೂಲಕಾಯದಿಂದ ಏನಾಗುತ್ತೆ, ವೇಟ್ ಬೇರಿಂಗ್ ಜಾಯಿಂಟ್ಸ್ ಆದ ಮಂಡಿ ಮೇಲೆ ಹೆಚ್ಚಾಗಿ ಹೊಡೆತ ಬೀಳ್ತಾ ಶುರುವಾಗುತ್ತೆ. ಆ ಹೊಡೆತದಿಂದ ಮಂಡಿಗಳು 20 ವರ್ಷ ಬಾಳಬೇಕಾಗಿದ್ದು ಜಲ್ದಿ ಸೌದೋಗಿ ನೋವು ಬಂದು ಕೂರ್ಲಿಕ್ಕಾಗಲ್ಲ, ಮಡಿಸ್ಲಿಕ್ಕಾಗಲ್ಲ. ಈ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನ ಈ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅನ್ನೋ ಸರ್ಜರಿಗಳನ್ನು ಮಾಡಿಸ್ಕೊಳ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಹೀಗೆ ಹಲವಾರು ಕಾಯಿಲೆಗಳಿಗೆ ಕಾರಣ ಆಗುವಂತಹ ಈ ಒಬೆಸಿಟಿ ಕಾಯಿಲೆಯನ್ನೇ ನಾವು ಚೆನ್ನಾಗಿ ನಿಯಂತ್ರಿಸಿದ್ದೇ ಆದರೆ, ತಡೆಗಟ್ಟಿದ್ದೇ ಆದರೆ ಇತರೆ ಕಾಯಿಲೆಗಳೆಲ್ಲ ಕೂಡ ನ್ಯಾಚುರಲ್ ಆಗಿ ಕಡಿಮೆ ಆಗಿಬಿಡುತ್ತೆ ಅನ್ನೋ ಒಂದು ಮುಖ್ಯವಾದ ಅಂಶವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ರೆ ಯಾಕೆ ನಾವು ಇದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ, ಬಹುಶಃ ಇತ್ತೀಚೆವರೆಗೂ ಇದಕ್ಕೆ ಒಂದು ಎಫೆಕ್ಟಿವ್, ಪ್ರಭಾವಕಾರಿ ಮೆಡಿಸಿನ್ ಇರಲಿಲ್ಲ. ಅಂದರೆ ಕೆಲವೊಂದು ಓವರ್ ದಿ ಕೌಂಟರ್ ಓರ್ಲಿಸ್ಟಾಟಿನ್ ಅಂದರೆ ನಮ್ಮ ಪೌಷ್ಟಿಕಾಂಶ ವೇಸ್ಟ್ ಆಗೋ ಹಾಗೆ ಮಾಡುವಂಥ ಮೆಡಿಸಿನ್ಸ್ ಇದ್ವು. ಅದು ಬಿಟ್ಟರೆ ನಾವು ಜನಕ್ಕೆ ನೀವು ಡಯಟ್ ಮಾಡಿ, ನೀವು ಎಕ್ಸಸೈಸ್ ಮಾಡಿ ಅನ್ನೋದನ್ನ ಹೇಳ್ತಾನೆ ಇದ್ವಿ. ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡಲ್ಲ. ಇನ್ನು ಕೆಲವೊಬ್ಬರಿಗೆ ತಮ್ಮ ಊಟದ ಜೊತೆಗಿನ ಸಂಬಂಧವನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇರೋದಿಲ್ಲ, ಅವ್ರು ಮಾಡ್ತಾನೆ ಹೋಗ್ತಾರೆ. ಇನ್ನು ಇವೆಲ್ಲ ಕಾರಣಗಳಿಂದ ಏನಾಗ್ತಾ ಇತ್ತು, ನಮಗೆ ಪ್ರಭಾವಕಾರಿ ಮೆಡಿಸಿನ್ ಕೂಡ ಇರಲಿಲ್ಲ ಇದನ್ನು ಹತೋಟಿಗೆ ತರಲಿಕ್ಕೆ ಈವರೆಗೆ. ಆವಾಗ ಏನು ಮಾಡ್ತಾ ಇದ್ವಿ, ನಾವು ಡಯಟ್ ಅಡ್ವೈಸ್ ಮಾಡ್ತಾ ಇದ್ವಿ, ಕ್ಯಾಲರೀಸ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ವಿ. ನಂತರ ನೀವು ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಆದರೆ ಆದಷ್ಟು ಜನ ಮಾಡೋರು ಮಾಡ್ತಾಯಿದ್ರು, ಮಾಡದೇ ಇದ್ದವ್ರು ಇರ್ತಾ ಇರಲಿಲ್ಲ. ಹಾಗಾಗಿ ಇದು ಭಾಳ ಎಫೆಕ್ಟಿವ್ ಆಗಿರಲಿಲ್ಲ ವೇಟ್ನ ಕಡಿಮೆ ಮಾಡಲಿಕ್ಕೆ. ಇನ್ನು ವಿಪರೀತ ಆದಾಗ 120 kg 140 kg ಆಗಿ ಅಳ್ಳಾಡಲಿಕ್ಕೆ ಆಗ್ತಿಲ್ಲ, ಎದ್ದು ಓಡಾಡಲಿಕ್ಕೆ ಆಗ್ತಿಲ್ಲ ಅನ್ನೋಂಥ ಸಂದರ್ಭ ಬಂದಾಗ, ಈ ಮಾರ್ಬಿಡ್ ಒಬೆಸಿಟಿ ಅಂತ ಏನು ಹೇಳ್ತೇವೆ, ಆವಾಗ ಇನ್ನು ಜನ ಕೆಲವೊಂದು ಎಕ್ಸ್ಟ್ರೀಮ್ ಸ್ಟೆಪ್ಸ್ ಅಂದರೆ ಜಾ ವೈರಿಂಗ್ ಅನ್ನೋಂಥ ಪ್ರೊಸೀಜರು, ಅಥವಾ ಎಂಡೋಸ್ಕೋಪಿಕ್ ಬಲೂನ್ ಇನ್ಸರ್ಷನ್, ಹೊಟ್ಟೆ ಒಳಗಡೆ ಒಂದು ಬಲೂನ್ ಊದು ಬಿಟ್ಬಿಡೋದು ಹೊಟ್ಟೆ ತುಂಬಿದಾಗೆ ಇರಲಿ ಅಂತ, ಈ ಥರ ಪ್ರೊಸೀಜರು. ಇಲ್ಲ ಅಂದರೆ ಬೇರಿಯಾಟ್ರಿಕ್ ಸರ್ಜರೀಸ್ ಅನ್ನೋದನ್ನು ಮಾಡಲಾಗ್ತಾಯಿತ್ತು. ಎಲ್ಲಿ 10-15 ಲೀಟ್ರ್ ಫ್ಯಾಟನ್ನು ತೆಗೆಯುವಂಥದ್ದು, ಜೊತೆಗೆ ಪಾರ್ಷಿಯಲ್ ಗ್ಯಾಸ್ಟ್ರೆಕ್ಟಮಿ ಅನ್ನೋಂಥ ಸರ್ಜರೀಸನ್ನು ಮಾತ್ರ ನಾವು ಮಾಡಬೇಕಾಗಿತ್ತು ಈವರೆಗೆ. ಆದರೆ ಈ ಸಿಮಾಗ್ಲುಟೈಡ್ ಏನಾಯಿತು, ಮಧುಮೇಹಕ್ಕೆ ಕಂಡುಹಿಡಿಯಲಾದ ಈ ಸಿಮಾಗ್ಲುಟೈಡ್ ವೇಟ್ ಕೂಡ ಕಡಿಮೆ ಮಾಡುವಂಥ ಕೇಪಬಿಲಿಟಿ ಇದೆ ಅನ್ನೋದನ್ನು ಅರಿವಾದಾಗ ಒಂದು ಇಂಟ್ರೆಸ್ಟಿಂಗ್ ಟ್ರಯಲ್ನ ಕಂಡಕ್ಟ್ ಮಾಡಲಾಯಿತು. ಅಂದರೆ ಯಾರ್ಯಾರಿಗೆ ಒಂದು ಸುಮಾರು 2000 ಜನರನ್ನು ತಗೊಳ್ಳಾಯಿತು. ಅವರಿಗೆಲ್ಲರಿಗೂ ಬಾಡಿ ಮಾಸ್ ಇಂಡೆಕ್ಸ್ದು 27-30ಕ್ಕಿಂತ ಹೆಚ್ಚಿದ್ರೆ, ಅಂದರೆ 30ಕ್ಕಿಂತ ಹೆಚ್ಚಿದ್ರೆ ಒಬೆಸಿಟಿ ಅಂತ ಹೇಳಿ ಆ ಪೇಷಂಟ್ಸ್ನ ಇನ್ಕ್ಲೂಡ್ ಮಾಡಲಾಯಿತು. 27ಕ್ಕಿಂತ ಹೆಚ್ಚಿರೋ ಓವರ್ ವೆಯ್ಟ್ ಪೇಷಂಟ್ಸು, ಆ ಓವರ್ ವೆಯ್ಟ್ ಜೊತೆಗೆ ಇನ್ನೊಂದು ಯಾವುದಾದ್ರೂ ವೆಯ್ಟ್ಗೆ ರಿಲೇಟೆಡ್ ಆದಂತಹ ಕಾಯಿಲೆ ಇದ್ದರೆ, ಅಂದರೆ ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದಾಗಿರ್ಬೋದು, ಅಥವಾ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಆಗಿರ್ಬೋದು, ಮತ್ತು ಇತರೆ ಯಾವುದೇ ವೆಯ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರೋರನ್ನ ಈ ಒಂದು ಸ್ಟಡಿಗೆ ತಗೊಳ್ಳಾಯಿತು. ಅಂದರೆ ಎಲ್ಲ ಓವರ್ ವೆಯ್ಟ್ ಮತ್ತು ಒಬೆಸಿಟಿ ಪೇಷಂಟ್ಸ್ನ, ಆದರೆ ಸಕ್ಕರೆ ಕಾಯಿಲೆ ಇಲ್ಲದೇ ಇರೋರನ್ನ ಈ ಒಂದು ಟ್ರಯಲ್ಗೆ ತೊಗೊಂಡು ಇಂಟರ್ನ್ಯಾಷನಲಿ, ಅಂದರೆ ಮಲ್ಟಿ ಸೆಂಟ್ರಿಕ್ ರ್ಯಾಂಡಮೈಸ್ ಕಂಟ್ರೋಲ್ ಟ್ರಯಲ್ ಅಂತ ಹೇಳ್ತೇವೆ. ಯಾವುದೇ ಒಂದು ಹೊಸ ಮೆಡಿಸಿನ್ ಒಂದು ಇಂಡಿಕೇಷನ್ಗೆ ಮಾರುಕಟ್ಟೆಗೆ ಬರಬೇಕಾದ್ರೆ ಇವೆಲ್ಲ ಸೈಂಟಿಫಿಕ್ ರಿಸರ್ಚ್ ನಡೆದಿರುತ್ತೆ. ಈ ರಿಸರ್ಚ್ನಲ್ಲಿ ಬಹಳಷ್ಟು ಕುತೂಹಲಕಾರಿ ವಿಚಾರಗಳು ಹೊರಬಂದವು. ಅಂದರೆ ಇದನ್ನೇನು ಮಾಡಿದ್ರು, ಈ ಸಿಮಾಗ್ಲುಟೈಡ್ ಏನಿದೆ ಇದು ಇನ್ಸುಲಿನ್ ಪೆನ್ ಹಾಗೆ ಬರುವಂತಹ ಒಂದು ಪೆನ್ನಲ್ಲಿ ತೊಗೊಳ್ಬೇಕಾದಂಥ ಇಂಜೆಕ್ಷನ್. ಇದನ್ನು ವಾರಕ್ಕೊಮ್ಮೆ ಸಬ್ಕ್ಯೂಟೇನಿಯಸ್ ಆಗಿ ತಾವೇ ಮನೆಯಲ್ಲಿ ತೊಗೊಂಡ್ರೆ ಸಾಕು. ಮೊದಲು 1 ತಿಂಗಳು ಸಣ್ಣ ಡೋಸ್ ಕೊಡಲಾಗುತ್ತೆ, 2ನೇ ತಿಂಗಳು ಸ್ವಲ್ಪ ಜಾಸ್ತಿ ಮಾಡಿ, 3ನೇ ತಿಂಗಳು 4ನೇ ತಿಂಗಳು ಅದರ ಮ್ಯಾಕ್ಸಿಮಮ್ ಡೋಸಿಗೆ ತಲುಪಿ ಈ ಒಂದು ಪೇಷಂಟ್ಸ್ನ ಸುಮಾರು 1.5-2 ವರ್ಷಗಳವರೆಗೂ ಫಾಲೋ ಅಪ್ ಮಾಡಲಾಯಿತು. ಏನು ಕಂಡು ಬಂತು, ಇದು 70-75 ವಾರಗಳಾದ ನಂತರ
ಈ ಮೆಡಿಸಿನ್ ಉಪಯೋಗಿಸಿದ ಒಬೇಸ್ ಪೇಷಂಟ್ಸಲ್ಲಿ ಮತ್ತು ಓವರ್ ವೇಟ್ ಪೇಷಂಟ್ಸಲ್ಲಿ ಏನೇನು ಎಫೆಕ್ಟ್ ಬಂತು ಅನ್ನೋದನ್ನು ಗಮನಿಸಿದಾಗ ಸುಮಾರು 15% ತೂಕ ಬೇಸ್ ಲೈನಿಂದ ಕಡಿಮೆ ಆಗಿರೋದು ಕಂಡು ಬಂತು. ಹಲವಾರು ಜನಕ್ಕೆ, ಅಂದರೆ ಸುಮಾರು ಈ ಮೆಡಿಸಿನ್ ತೊಗೊಂಡ 80%ಗಳ ಪೇಷಂಟ್ಸಲ್ಲಿ ವೆಯ್ಟ್ ಕಡಿಮೆ ಆಗಿತ್ತು. ಅದರಲ್ಲಿ ಸುಮಾರು ಜನಕ್ಕೆ 10ರಿಂದ 15%ವರೆಗೂ, ಅಂದರೆ ಅವರು 100 kg ಇದ್ದರೆ ಸ್ವಲ್ಪ ಹೆಚ್ಚು ಕಡಿಮೆ 10ರಿಂದ 15 kgಗಳವರೆಗೂ ಕಡಿಮೆ ಆಗಿದ್ರು. ಏನು, ಈ ಮೆಡಿಸಿನ್ ಒಂದರಿಂದನೇ ಅಲ್ಲ, ಎಲ್ಲ ಪೇಷಂಟ್ಸ್ಗೂ ಡಯಟ್ರಿ ಅಡ್ವೈಸಸ್ ಕೊಡಲಾಗಿತ್ತು. ಒಂದು 500 kcal ಕಡಿಮೆ ತೊಗೊಳ್ಳೋ ಹಾಗೆ ಡೈಲಿ, ಜೊತೆಗೆ ಮಿನಿಮಮ್ ಇಷ್ಟು ಎಕ್ಸಸೈಸು ವಾಕಿಂಗ್ ಮಾಡಬೇಕು ನೀವು ವಾರದಲ್ಲಿ ಅನ್ನೋದನ್ನು ಕೂಡ ಅಡ್ವೈಸ್ ಮಾಡಲಾಗಿತ್ತು. ಗಮನಿಸಿ ವೀಕ್ಷಕರೇ, ಏನಂದರೆ ಈ ಮೆಡಿಸಿನಿಂದ ಮಾತ್ರ ಅಲ್ಲ, ಯಾವುದೇ ಕಾರಣಕ್ಕೂ ಡಯಟ್ ಮತ್ತು ಎಕ್ಸಸೈಸ್ ಮೊದಲಾಗಿ ಬರುತ್ತೆ, ತದನಂತರ ಈ ಮೆಡಿಸಿನ್. ಸೊ ಈ ಮೂರನ್ನೂ ಮಾಡಲಾದಾಗ ಈ ಮೆಡಿಸಿನ್ ತೊಗೊಂಡಂಥ ಗುಂಪಿನಲ್ಲಿ ಬಹಳ ಸಿಗ್ನಿಫಿಕೆಂಟ್ ಆದ ವೆಯ್ಟ್ ಲಾಸ್ ಕೂಡ ಕಂಡು ಬಂತು. ಇನ್ನು ಮತ್ತೇನೇನು ಅಡ್ವಾಂಟೇಜಸ್ ಕಂಡು ಬಂತು, ಬರೀ ವೆಯ್ಟ್ ಲಾಸ್ ಅಷ್ಟೇ ಅಲ್ಲ, ಇತರೆ ಪ್ಯಾರಾಮೀಟರ್ಸ್ ಕೂಡ ಗಮನಿಸಿದಾಗ ಆ ರೀತಿಯ ಪೇಷಂಟ್ಸಲ್ಲಿ ನಾವು ಮಧುಮೇಹಕ್ಕೆ ಮಾಡುವಂಥ HbA1c ಟೆಸ್ಟ್ ಮಾಡಿದಾಗ ಬಹಳಷ್ಟು ಅದರಲ್ಲೂ ಕಂಟ್ರೋಲ್ ಬಂದಿತ್ತು. ಅಂದರೆ ರಕ್ತದ ಸಕ್ಕರೆ ಪ್ರಮಾಣ ಕೂಡ ಬಹಳಷ್ಟು ಇಂಪ್ರೂವ್ ಆಗಿತ್ತು. ನಂತರ ಈ ವೇಸ್ಟ್ ಡಿಪ್ ರೇಷಿಯೋ ಅಥವಾ ವೇಸ್ಟ್ ಸರ್ಕಂಫರೆನ್ಸ್ ಅಂತ ಹೇಳ್ತೇವೆ, ಅಂದರೆ ಸೊಂಟದ ಸುತ್ತಳತೆ ಕೂಡ ಒಂದು ಇಂಡಿಪೆಂಡೆಂಟ್ ರಿಸ್ಕ್ ಫ್ಯಾಕ್ಟರ್ ಇವೆಲ್ಲ ಕಾಯಿಲೆಗಳಿಗೆ. ಸೊ ಅದನ್ನು ನೋಡಿದಾಗ ಅದು ಕೂಡ ಸಿಗ್ನಿಫಿಕೆಂಟ್ ಆಗಿ ಕಡಿಮೆ ಆಗಿತ್ತು. ಇನ್ನು ಹಲವಾರು ಬೇರೆ ಕಾಯಿಲೆಗಳು ತರುವಂಥ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಡಿಮೆ ಆಗಿತ್ತು. ಫ್ಯಾಟಿ ಲಿವರ್, ಅಂದರೆ ಹೊರಗಡೆನ ಫ್ಯಾಟ್ ಅಷ್ಟೇ ಅಲ್ಲ, ವಿಸರಲ್ ಫ್ಯಾಟ್ ಅಂತ ಹೇಳ್ತೇವೆ, ಅಂಗಾಂಗಗಳಲ್ಲಿ ಇರುವಂತಹ ಫ್ಯಾಟ್, ಅವುಗಳ ಪ್ರಮಾಣ ಕೂಡ ಕಡಿಮೆ ಆಗಿತ್ತು. ಹೀಗಾಗಿ ಹಲವಾರು ಪಾಸಿಟಿವ್ ಬೆನಿಫಿಟ್ಸ್ ಕಂಡು ಬಂತು ಈ ಸೆಮಾಗ್ಲುಟೈಡನ್ನು ತೊಗೊಂಡಂತಹ ಪೇಷಂಟ್ಸಲ್ಲಿ. ಹಾಗಿದ್ರೆ ಈಗೆಲ್ಲ ನಿಮ್ಮ ವೀಕ್ಷಕರ ಪ್ರಶ್ನೆ ಏನಿರುತ್ತೆ, ಇದರ ಸೈಡ್ ಎಫೆಕ್ಟ್ಸ್ ಏನು ಸರ್ ಅನ್ನೋದು ಬಹಳ ಮುಖ್ಯವಾಗಿ ಬರುವಂಥ ಪ್ರಶ್ನೆ. ಯಾಕೆಂದರೆ ಈವರೆಗೂ ನಾವು ಯಾವುದೇ ವೆಯ್ಟ್ ಲಾಸ್ ಮೆಡಿಸಿನ್ಸ್ ಕೊಟ್ಟಾಗ ಎಲ್ಲ ಜನಗಳಲ್ಲಿ ಹಲವಾರು ಸೈಡ್ ಎಫೆಕ್ಟ್ಸು, ಮತ್ತಿದ್ರೆ ಕ್ವ್ಯಾಕ್ ಮೆಡಿಸಿನ್ಸು, ಪೌಡರ್ಸು ತೊಗೊಂಡಾಗ ಕಿಡ್ನಿ ಫೇಲ್ಯೂರ್ ಆಗಿರೋದು, ಜಾಂಡೀಸ್ ಆಗಿರೋದು, ಇವೆಲ್ಲನೂ ನಾವು ಗಮನಿಸ್ತಾನೇ ಇದ್ವಿ. ಹಾಗಾಗಿ ಈ ಮೆಡಿಸಿನ್ನಲ್ಲಿರುವ ಸೈಡ್ ಎಫೆಕ್ಟ್ಸ್ ಏನು, ಸೈಡ್ ಎಫೆಕ್ಟ್ಸ್ ಇದೆಯಾ? ಸೈಡ್ ಎಫೆಕ್ಟ್ಸ್ ಖಂಡಿತ ಇದೆ. ಯಾವುದೇ ಮೆಡಿಸಿನ್ನಲ್ಲಿ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಹಾಗೆ ಈ ಮೆಡಿಸಿನಲ್ಲೂ ಕೂಡ ಸೈಡ್ ಎಫೆಕ್ಟ್ಸ್ ಇದೆ. ಆದರೆ ಇಂಟ್ರೆಸ್ಟಿಂಗ್ ಅಂತ ಏನು ಹೇಳಿದ್ರೆ, ಯಾವುದೇ ಅಂಗಾಂಗಗಳನ್ನು ಡ್ಯಾಮೇಜ್ ಮಾಡುವಂಥ, ಅಂದರೆ ಮೇಜರ್ ಹಾರ್ಟು, ಲಿವರು, ಕಿಡ್ನಿ ಇದನ್ನು ಡ್ಯಾಮೇಜ್ ಮಾಡುವಂತಹ ಸೈಡ್ ಎಫೆಕ್ಟ್ಸ್ಗಳು ಯಾವುದೂ ಕಂಡು ಬಂದಿಲ್ಲ. ಇದರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಉಪಯೋಗಕ್ಕೆ ಶುರು ಮಾಡಿದಾಗ ಕೆಲವೊಂದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸೈಡ್ ಎಫೆಕ್ಟ್ಸ್ ಕಂಡು ಬರೋದು ಸಾಮಾನ್ಯವಾಗಿ ನೋಡಲಾಯಿತು. ಅಂದರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸೈಡ್ ಎಫೆಕ್ಟ್ಸ್ ಅಂತ ಅಂದರೆ ಹೇಳೋನು, ವಾಕರಕ್ಕೆ, ಊಟ ಮಾಡಿದ ತಕ್ಷಣ ಗ್ಯಾಸ್ ಬ್ಲೋಟ್ ಆಗಿಬಿಡೋದು, ಕೆಲವೊಬ್ರಿಗೆ ಹೊಟ್ಟೆ ನೋವು, ಕೆಲವೊಬ್ರಿಗೆ ಲೂಸ್ ಮೋಷನ್ನು, ಕೆಲವೊಬ್ರಿಗೆ ಕಾನ್ಸ್ಟಿಪೇಷನು, ಈ ರೀತಿಯ ಒಂದು ಸೈಡ್ ಎಫೆಕ್ಟ್ಸ್ಗಳು ಕಂಡು ಬಂದಿರೋದು ನೋಡಲಾಯಿತು. ಅಂದರೆ ಈ ಇದನ್ನು ಸೈಡ್ ಎಫೆಕ್ಟ್ಸ್ ಅಂತ ಹೇಳೋಕ್ಕಿಂತ ಇದು ಕೆಲಸ ಮಾಡೋ ರೀತಿಯೇ ಹಾಗೆ. ಅಂದರೆ ಈ ಮೆಡಿಸಿನ್ ಏನು ಮಾಡುತ್ತೆ, GLP-1ಗೆ ಸಮವಾಗಿ ಇದು ಕೆಲಸ ಮಾಡೋದ್ರಿಂದ ಅದರ ಕೆಲಸನೇ ಹೈಪೋಥಾಲಮಸ್ಗೆ ಹೋಗಿ, ಅಂದರೆ ನಮ್ಮ ಮೆದುಳಿನ ಸೆಂಟರ್ಗಳಿಗೆ ಹೋಗಿ, ನಿನ್ನ ಊಟ ಕಡಿಮೆ ಮಾಡು, ಈ ಊಟ ತಗೊಳ್ಬೇಡ, ಅಂದರೆ ಒಂದು ವಾಕರ್ಕೇನೋ ಅಥವಾ ನಿನ್ನ ಊಟ ಪ್ರಿವೆಂಟ್ ಮಾಡಲಿಕ್ಕೆ ಮಾಡಲಾಗಿರೋಂತಹ ಮೆಡಿಸಿನ್. ಆದ್ದರಿಂದ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸೈಡ್ ಎಫೆಕ್ಟ್ಸು ಕಾಮನ್ ಆಗಿ ನೋಟಿಸ್ ಮಾಡಲಾಯಿತು. ಆದರೆ ಇದನ್ನು ನಿಮ್ಮ ವೈದ್ಯರ ಜೊತೆ ಚರ್ಚೆ ಮಾಡಿ ನೀವು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಅಂದರೆ ಒಂದೇ ಸಲ ಹೆಚ್ಚಿನ ಫುಡ್ ತಗೊಳ್ಳದೇ ಇರೋದು, ಫ್ಯಾಟಿ ಫುಡ್ಡನ್ನು ತಗೊಳ್ಳದೇ ಇರೋದು, ಸಣ್ಣ ಸಣ್ಣ ಮೀಲ್ಸ್ ಆಗಿ ಬ್ರೇಕ್ ಮಾಡ್ಕೊಳ್ಳೋದು, ನನಗೆ ಊಟ ಸಾಕಪ್ಪ ಅಂತ ಅನ್ನಿಸಿದಾಗ ನಿಲ್ಲಿಸೋದು, ಇವೆಲ್ಲ ಸಣ್ಣ ಸಣ್ಣ ಸ್ಟೆಪ್ಗಳಿಂದ ಈ GI ಸೈಡ್ ಎಫೆಕ್ಟ್ಸ್ನ ನಾವು ನಿಯಂತ್ರಿಸ್ಬೋದು. ಭಾಳ ಕಷ್ಟ ಏನಲ್ಲ. ಅದರಲ್ಲೂ ನಾನು ಆಗಲೇ ಹೇಳಿದಾಗೆ ಇದು ಮೊದಲ 1-1.5 ತಿಂಗಳು ಸಾಮಾನ್ಯವಾಗಿ ಕಂಡು ಬಂತು. ಆ ನಂತರ ಅಡ್ಜಸ್ಟ್ ಆದಮೇಲೆ ಇವ್ಯಾವುದು ಮುಖ್ಯವಾಗಿ ತೊಂದರೆ ಕೊಡ್ತಾ ಇರಲಿಲ್ಲ. ಇನ್ನು ಇತರೆ ಸೈಡ್ ಎಫೆಕ್ಟ್ಸ್ಗಳೇನು? ಇತರೆ ಸೈಡ್ ಎಫೆಕ್ಟ್ಸ್ಗಳಂದರೆ ಈ ಗಾಲ್ ಬ್ಲಾಡರ್ ಸಮಸ್ಯೆ ಇರೋವಂಥವ್ರಿಗೆ, ಅಂದರೆ ಸ್ಟೋನ್ಸ್ ಇರೋವಂಥವ್ರಿಗೆ ಸ್ವಲ್ಪ ಹೆಚ್ಚಿನ ರಿಸ್ಕ್ ಅನ್ನೋದು ಕಂಡು ಬಂತು. ಆ್ಯನಿಮಲ್ ಸ್ಟಡೀಸಲ್ಲಿ ಕೆಲವೊಬ್ಬರಿಗೆ ಪ್ಯಾಂಕ್ರಿಯಾಟೈಟಿಸ್ ಅಂತ, ಅಂದರೆ ಮೇದೋಜೀರಕ ಗ್ರಂಥಿ ಇನ್ಫ್ಲಮೇಷನ್ ಆಗಿಬಿಡುತ್ತೆ, ಆ ರೀತಿ ಆಗುವಂತಹ ಒಂದು ರಿಸ್ಕ್ ಕಂಡು ಬಂತು. ಇನ್ನು ಕೆಲವೊಂದು ರೀತಿಯ ಥೈರಾಯ್ಡ್ ಕ್ಯಾನ್ಸರ್, ಅಂದರೆ ಮೆಡುಲರಿ ಕಾರ್ಸಿನೋಮಾ ಆಫ್ ಥೈರಾಯ್ಡ್ ಅಂತ ಹೇಳ್ತೇವೆ, ಅದು ಅಥವಾ MEN2 ಸಿಂಡ್ರೋಮ್ ಅಂತ ಪೇಷಂಟ್ನ ಅಥವಾ ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಇದ್ಯಾವುದಾದ್ರೂ ಕಂಡು ಬಂದರೆ ಇದರ ರಿಸ್ಕ್ ಜಾಸ್ತಿ ಆಗ್ಬೋದು ಅಂತೇಳಿ ನಾವು ಅದನ್ನು ಉಪಯೋಗಿಸಬಾರ್ದು ಅನ್ನೋದಿದೆ. ಇದು ಮನುಷ್ಯರಲ್ಲಿ ಕಂಡು ಬಂದಿಲ್ಲದಿದ್ರೂ ಅನಿಮಲ್ ರ್ಯಾಟ್ ಸ್ಟಡೀಸಲ್ಲಿ ಇವುಗಳ ರಿಸ್ಕ್ ಸ್ವಲ್ಪ ಜಾಸ್ತಿ ಕಂಡು ಬಂದಿದೆ. ಹಾಗಾಗಿ ನಾವು ಈ ಥರ ಪೇಷಂಟ್ಸ್ಗಳಿಗೆ ಇದನ್ನು ಕೊಡೋದನ್ನು ಅವಾಯ್ಡ್ ಮಾಡ್ತೇವೆ. ಅದು ಬಿಟ್ಟರೆ ಇನ್ನು ಸ್ವಲ್ಪ ಈ ಮೆಡಿಸಿನ್ನ ಪ್ರಾರಂಭಿಕ ಹಂತದಲ್ಲಿ ತಗೊಳ್ಳುವಾಗ ಸ್ವಲ್ಪ ಲೋ ಮೂಡು, ಅಂದರೆ ತನ ಇವೆಲ್ಲ ಕಂಡು ಬರೋದನ್ನು ಸ್ವಲ್ಪ ಗಮನಿಸಲಾಯಿತು. ಅಂದರೆ ಇದು
ಡಿಪ್ರೆಷನ್, ಅರ್ಲಿ ಡಿಪ್ರೆಷನ್ ಸಿಂಪ್ಟಮ್ಸೂ ಕೂಡ ಕೆಲವೊಬ್ಬರಿಗೆ ಬರಬಹುದು. ಆದರೆ ಅದನ್ನು ನಿಮ್ಮ ವೈದ್ಯರುಗಳ ಜೊತೆ ನೀವು ರೆಗ್ಯುಲರಾಗಿ ಫಾಲೋ ಅಪ್ ಅಲ್ಲಿದ್ದರೆ ಅವ್ರು ಅದನ್ನು ಗಮನಿಸಿ ಏನು ಮಾಡಬೇಕು, ಅದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇರ್ತಾರೆ. ಇದಿಷ್ಟನ್ನು ಬಿಟ್ಟರೆ ಯಾವುದೇ ರೀತಿಯ ಸೀರಿಯಸ್ ಸೈಡ್ ಎಫೆಕ್ಟ್ಸ್ಗಳು ಕಂಡು ಬಂದಿಲ್ಲ. ಇನ್ನು ಕೆಲವೊಂದು ಸ್ಟಡೀಸ್ನಲ್ಲಿ ಅಡ್ವಾನ್ಸ್ ರೆಟಿನೋಪತಿ ಅಂದರೆ ಕಣ್ಣಿನ ಹಿಂಭಾಗದ ಪದರ ಡ್ಯಾಮೇಜ್ ಆಗಿರೋರಲ್ಲಿ ಇದು ಸ್ವಲ್ಪ ಜಾಸ್ತಿ ಮಾಡುತ್ತೆ, ಕಡಿಮೆ ಮಾಡುತ್ತೆ ಅನ್ನೋ ಒಂದು ಅಂಕಿಅಂಶಗಳು ಕೂಡ ಕಂಡು ಬಂದಿದೆ. ಬಟ್ ಇದನ್ನೆಲ್ಲ ಸಾರಾಂಶವಾಗಿ ಹೇಳಬೇಕಂದ್ರೆ ಸಿಂಪಲ್ ಸೈಡ್ ಎಫೆಕ್ಟ್ಸ್ಗಳಿದೆ. ಇದನ್ನು ಈಸಿಯಾಗಿ ನಾವು ನಿಯಂತ್ರಿಸಬಹುದು ಕೆಲವೊಂದು ಮೆಜರ್ಸ್ ತಗೊಳ್ಳೋದ್ರಿಂದ. ಇನ್ನು ಮತ್ತೊಂದು ಸೈಡ್ ಎಫೆಕ್ಟ್ ಅಥವಾ ಎಫೆಕ್ಟ್ ಅಂತಲೇ ಹೇಳ್ತೀನಿ. ಏನು ಅಂತ ಹೇಳಿದ್ರೆ, ಈಗ ನಮ್ಗೆ ಹೇಗೆ ಅದು ಊಟವನ್ನು ಕಡಿಮೆ ಮಾಡಲಿಕ್ಕೆ ಮಾಡಿರೋ ಮೆಡಿಸಿನ್ ಆದ್ದರಿಂದ ನಾವು ಬರೀ ಫ್ಯಾಟನ್ನು ಅಷ್ಟೇ ಅಲ್ಲ, ಪ್ರೋಟೀನ್ ಅಂಶ, ಇತರೆ ಮಿನರಲ್ಸ್, ವಿಟಮಿನ್ಸ್ ಇದನ್ನೂ ಎಲ್ಲ ತಗೊಳ್ಳೋದು ಕಡಿಮೆ ಆಗೋಗುತ್ತೆ ದೇಹಕ್ಕೆ. ಹಾಗಾಗಿ ದೇಹದ ತೂಕ ಕಡಿಮೆ ಆಗುವಾಗ ಫ್ಯಾಟ್ ಅಷ್ಟೇ ಅಲ್ಲ, ಬಾಡಿಯ ಮಸಲ್ಸ್ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ, ಬೋನ್ ಡೆನ್ಸಿಟಿ ಕಡಿಮೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು? ಇದರಿಂದ ಈ ಮೆಡಿಸಿನ್ ತಗೊಳ್ತಾ ಇರೋವಂಥ ವ್ಯಕ್ತಿಗಳು ತಮ್ಮ ಪ್ರೋಟೀನ್ ಇಂಟೇಕ್ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಅಂದರೆ ಅವರ ತೂಕಕ್ಕನುಗುಣವಾಗಿ ಏನು ನಾವು ಹೇಳ್ತೇವೆ, ಈಗ 50 kg ಮನುಷ್ಯ ಒಂದು 50 ಗ್ರಾಮ್ ಪ್ರೋಟೀನ್ ಪರ್ ಡೇ ತೊಗೊಳ್ಬೇಕು ಅಂತ ಹೇಳಿದ್ರೆ ಅದನ್ನು ಸಾಕಷ್ಟು ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದಾನಾ ಇಲ್ವಾ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಜೊತೆಗೆ ಮಸಲ್ ವೀಕ್ನೆಸ್ಸು, ಮಸಲ್ ಅಟ್ರೋಫಿ ಅಥವಾ ಮಸಲ್ ಲಾಸ್ ಆಗಬಾರ್ದು ಅಂದರೆ ದಿನನಿತ್ಯ ಎಕ್ಸಸೈಸಸ್ ಅಂದರೆ ಈ ಮಸಲ್ ಬಿಲ್ಡಿಂಗ್ ಎಕ್ಸಸೈಸು ಅಥವಾ ರೆಸಿಸ್ಟೆನ್ಸ್ ಬ್ಯಾಂಡ್ ಟ್ರೈನಿಂಗು, ಈ ಥರ ಎಕ್ಸಸೈಸ್ಗಳನ್ನ ಕೂಡ ಮಾಡಬೇಕಾಗುತ್ತೆ. ಅಂದರೆ ಬೋನ್ ಲಾಸು ಮತ್ತು ಮಸಲ್ ಲಾಸ್ನ ಪ್ರಿವೆಂಟ್ ಮಾಡೋದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ಬೇಕಾದಷ್ಟು ಪ್ರೋಟೀನ್ ಅಂಶವನ್ನು ತಗೊಳ್ಬೇಕು, ಜೊತೆಗೆ ಎಕ್ಸಸೈಸನ್ನು ಮಾಡಬೇಕು ಅನ್ನೋದು ನಾನು ಈ ಹಂತದಲ್ಲಿ ತಿಳಿಸ್ಕೊಡ್ತಾ ಇರೋಂಥದ್ದು. ಇನ್ನು ಅದು ಬಿಟ್ಟರೆ ಯಾವ ಪೇಷಂಟ್ಸ್ಗೆ ಇದು ಸರಿ ಬರಲ್ಲ, ಯಾವ ಪೇಷಂಟ್ಸ್ಗೆ ನಾವು ಇದನ್ನು ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೆ ಗಾಲ್ ಬ್ಲಾಡರ್ ಪ್ರಾಬ್ಲಮ್ಸ್ ಇದ್ದವರಿಗೆ, ಸ್ಟೋನ್ಸ್ ಇದ್ದವರಿಗೆ, ಅಥವಾ ಈ ಮುಂಚೆ ಪ್ಯಾಂಕ್ರಿಯಾಟ್ ಸಮಸ್ಯೆ, ಪ್ಯಾಂಕ್ರಿಯಾಟೈಟಿಸ್ ಈ ಥರ ಆಗಿರೋವಂತಹ ಪೇಷಂಟ್ಸ್ಗಳಿಗೆ, ಅಥವಾ ನಾನು 2-3 kg ಕಡಿಮೆ ಆಗಬೇಕು ಡಾಕ್ಟ್ರೆ ಅಂತ ಬರುವಂತಹ ಕಾಸ್ಮೆಟಿಕ್ ಪರ್ಪಸ್ಗೆ ಬರುವಂತಹ ಪೇಷಂಟ್ಸ್ಗೆ ಇದಲ್ಲ, ಅಥವಾ ತಾನಾಗೆ ತಾನು ಹೋಗಿ ಓವರ್ ದಿ ಕೌಂಟರ್ ಫಾರ್ಮಸಿಗಳಲ್ಲಿ ತೊಗೊಂಡು ಉಪಯೋಗಿಸೋಂತಹ ಇಂಜೆಕ್ಷನ್ ಇದಲ್ವೇ ಅಲ್ವಾ. ಯಾವಾಗಲೂ ಇದು ವೈದ್ಯರಿಂದ ಪ್ರಿಸ್ಕ್ರೈಬ್ ಮಾಡಿಕೊಂಡು ಅವರ ಅಬ್ಸರ್ವೇಷನ್ನಲ್ಲೇ ತೊಗೊಳ್ಬೇಕಾದಂತಹ ಒಂದು ಇಂಜೆಕ್ಷನ್ನು. ಅದು ಬಿಟ್ಟರೆ ಇದನ್ನು ನಾನು 3 ವಾರ ತೊಗೊಂಡು ನೋಡ್ತೀನಿ, 5 ವಾರ ತೊಗೊಂಡು ನೋಡ್ತೀನಿ ಅನ್ನೋಂಥ ಮೆಡಿಸಿನ್ನ ಅಲ್ಲ. ಎಷ್ಟು ದಿನ ತೊಗೊಳ್ಬೇಕು ಈ ಮೆಡಿಸಿನ್ ಅನ್ನೋದು ಮತ್ತೊಂದು ಮುಖ್ಯವಾದ ಪ್ರಶ್ನೆ. ಇದು ಹೇಗೆ ನಾವು BP-ಗೆ, ಶುಗರ್ಗೆ ಎಲ್ಲ ಲಾಂಗ್ ಟರ್ಮ್ ಅಥವಾ ಲೈಫ್ ಲಾಂಗ್ ಪ್ರಿಸ್ಕ್ರೈಬ್ ಮಾಡ್ತೀವೋ ಹಾಗೇ ಕೊಡಬೇಕಾಗಬಹುದಾದಂತಹ ಒಂದು ಮೆಡಿಸಿನ್ ಅನ್ನೋದು ಸತ್ಯ. ಅಂದರೆ ಈಗ ಸ್ಟಡೀಸ್ ಏನು ಕಂಡಕ್ಟ್ ಮಾಡಲಾಗಿದೆ, ಇದು 2 ವರ್ಷ, 3 ವರ್ಷ, 4 ವರ್ಷ ತೊಗೊಂಡಿರೋಂಥವ್ರನ್ನ ಸ್ಟಡಿ ಮಾಡಲಾಗಿದೆ. ನಿಲ್ಲಿಸಿದ ತಕ್ಷಣ ಆಗಿದರೆ ವೆಯ್ಟ್ ವಾಪಸ್ ಬರುತ್ತಾ ಡಾಕ್ಟ್ರೇ? ಖಂಡಿತವಾಗಿಯೂ ಅದು ವಾಪಸ್ ಅಷ್ಟೇ ವೇಗವಾಗಿ ಬರೋವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ವಾಪಸ್ ಬಂದಾಗ ಬರೀ ಕೊಬ್ಬಿನಾಂಶನೇ ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ. ಮೊದಲಿದ್ದ ಹಾಗೆ ನಿಮಗೆ ಪ್ರೋಟೀನು, ಮಸಲ್ ಮಾಸು, ಬೋನ್ ಮಾಸು ಬರೋದಿಲ್ಲ. ಹಾಗಾಗಿ ಇದನ್ನು ಅಬ್ರಪ್ಟಾಗಿ ನಿಲ್ಲಿಸಬಾರ್ದು ನಾವು. ಏನಂತ ಹೇಳಿದ್ರೆ, ಇದನ್ನು 2-3 ವರ್ಷಗಳ ಕಾಲ ಆದ್ರೂ ಮಿನಿಮಮ್ ತೊಗೊಳ್ಬೇಕಾಗತ್ತೆ. ನಂತರ ಈ ಸಮಯದಲ್ಲಿ ಆಗುವ ಬದಲಾವಣೆಗಳು, ನಿಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಆಗಿರ್ಬೋದು, ನಿಮ್ಮ ಊಟದ ಜೊತೆಗಿನ ಸಂಬಂಧ ಆಗಿರ್ಬೋದು, ಇದೆಲ್ಲ ಬದಲಾಗಿ ನೀವು ಅದಕ್ಕನುಗುಣವಾಗಿ ಎಕ್ಸಸೈಸು, ಡಯೆಟ್ಟು ಎಲ್ಲದನ್ನೂ ರೂಢಿಸ್ಕೊಂಡಿದ್ರೆ ನಿಮ್ಮ ವೈದ್ಯರ ಜೊತೆ ಚರ್ಚೆ ಮಾಡಿ ನಿಮ್ಮ ಟಾರ್ಗೆಟ್ ವೆಯ್ಟ್ ಎಷ್ಟು ಬರಬೇಕಾಗಿತ್ತು, ಬಂದಿದೆಯಾ, ಈಗ ನಾವು ಆ ಮೆಡಿಸಿನ್ನ ನಿಧಾನಕ್ಕೆ ಕಡಿಮೆ ಮಾಡ್ತಾ ಬರ್ಬೋದಾ ಅಂತ ಚರ್ಚೆ ಮಾಡಿ ಕಡಿಮೆ ಮಾಡಿ ನಾವು ನಿಲ್ಲಿಸ್ಲಿಕ್ಕೆ ಕೂಡ ಪ್ರಯತ್ನ ಪಡಬಹುದು ಅಂತ ಕಂಡು ಬಂದಿದೆ. ಇನ್ನು ಈ ಮೆಡಿಸಿನ್ಸ್ ತಗೊಳ್ತಾ ಇರೋರು ಹೇಗೆ ತಗೊಳ್ಬೇಕು, ಇದನ್ನು ನೀವು ಮೊದಲನೇದಾಗಿ ಇವತ್ತೇ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಚೆಕ್ ಮಾಡಿಕೊಳ್ಬೇಕು. ಅಂದರೆ ಒಂದು BMI ಕ್ಯಾಲ್ಕುಲೇಟರ್ ತೆಗೆದು ನಿಮ್ಮ ಇಂಟರ್ನೆಟ್ನಲ್ಲಿ ನಿಮ್ಮ ವೆಯ್ಟ್ ಇಷ್ಟು, ಹೈಟ್ ಇಷ್ಟು ಅನ್ನೋದನ್ನು ಎಂಟ್ರಿ ಮಾಡಿ, ಆಗ ಒಂದು ಅಂಕಿ ಬರುತ್ತೆ. ಆ BMI ಅನ್ನೋದೇನಿದೆ ಅದು 30ರಿಂದ ಮೇಲಿದ್ರೆ ನೀವು ಒಬೆಸಿಟಿ ಕ್ಯಾಟಗರಿಗೆ ಬರ್ತೀರಾ. ಖಂಡಿತವಾಗಿಯೂ ಈ ಮೆಡಿಸಿನ್ ನಿಮ್ಗೆ ಹೆಲ್ಪ್ ಆಗ್ಬೋದು. ಆದರೆ ನೀವು ಸಾಕಷ್ಟು ಪ್ರಯತ್ನ, ಡಯಟ್ರಿ ಚೇಂಜಸ್ ಮತ್ತು ಎಕ್ಸಸೈಸ್ ಮಾಡಿ ಆಗಿದ್ದರೆ. ಎರಡನೇದು, ಇನ್ನು ಓವರ್ ವೆಯ್ಟ್ ಅಂದರೆ 26-27 ಮೇಲಿರೋ ಅಂಥವರು ಕೂಡ ಇದನ್ನು ಪಡ್ಕೊಳ್ಬೋದು, ಇದರ ಬೆನಿಫಿಟ್ನ ಪಡ್ಕೊಳ್ಬೋದು. ಆದರೆ ಕೂಲಂಕುಷವಾಗಿ ನಿಮ್ಮ ವೈದ್ಯರುಗಳ ಜೊತೆ ಚರ್ಚೆ ಮಾಡಿದ ನಂತರ. ಇನ್ನು ಮೂರನೇದು, ಈಗ ಕಿಡ್ನಿ ಫೇಲ್ಯೂರ್ ಇರೋರು ಅಥವಾ ಲಿವರ್ ಸಮಸ್ಯೆ ಇರೋರು ಇವ್ರುಗಳೇನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆಗೆ, ಇದು ಇತರೆ ಕಾಯಿಲೆಗಳು ಕೂಡ ಬಹಳಷ್ಟು ಉಪಯೋಗಕಾರಿ ಆಗಿದೆ ಅನ್ನೋವಂಥ ಅಂಶಗಳು ಇತ್ತೀಚೆಗೆ ಬಹಳಷ್ಟು ಸ್ಟಡೀಸ್ನಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಹಾರ್ಟ್ ಫೇಲ್ಯೂರ್ ಇರೋರಿಗೆ ಇದು
ಬಹಳ ಪಾಸಿಟಿವ್ ಆಗಿ ಕೆಲಸ ಮಾಡಿದೆ. ಕಿಡ್ನಿ ಫೇಲ್ಯೂರ್ ಇರೋವರಿಗೆ ಸಮಸ್ಯೆಗಳನ್ನು ಕಡಿಮೆ ಮಾಡಿದೆ. ಫ್ಯಾಟಿ ಲಿವರ್ ಇರೋವರಿಗೆ ರಿವರ್ಸ್ ಮಾಡಿದೆ. ಮಂಡಿ ಜಾಯಿಂಟ್ಗಳಿಂದ ಏನು ಬಳಲ್ತಾ ಇದ್ರು ಆಸ್ಟಿಯೋಆರ್ಥರೈಟಿಸ್ ನೀ ಆಗಿ ಆ ಪೇಷಂಟ್ಗಳಲ್ಲಿ ಲೈಫ್ ಕ್ವಾಲಿಟಿ ಇಂಪ್ರೂವ್ ಆಗಿರೋವಂಥದ್ದು ಕಂಡು ಬಂದಿದೆ. ಸ್ಲೀಪ್ ಅಪ್ನಿಯಾ ಪೇಷಂಟ್ಸು ಇಂಪ್ರೂವ್ ಆಗಿರೋಂಥದ್ದು ಕಂಡು ಬಂದಿದೆ. ಅದಷ್ಟೇ ಅಲ್ಲ, ಕೊಲೆಸ್ಟ್ರಾಲ್ಸ್ ಕಡಿಮೆ ಆಗಿದೆ, ಶುಗರ್ಸ್ ಕಡಿಮೆ ಆಗಿದೆ. ಹೀಗಾಗಿ ಒಂದು ಮೆಟಬಾಲಿಕ್ ಪ್ಯಾರಾಮೀಟರ್ಸ್ ಎಲ್ಲದರಲ್ಲೂ ಸಾಕಷ್ಟು ಪಾಸಿಟಿವ್ ಅಂಶಗಳು ಕಂಡು ಬಂದಿರೋದ್ರಿಂದ ನಮಗೆ ಒಂದು ಹೊಸ ಅಸ್ತ್ರ ಸಿಕ್ಕದ ಹಾಗೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂದರೆ ಈ ಥರ ಪೇಷಂಟ್ಸ್ಗೆ ನಾವು ವೆಯ್ಟ್ ಕಡಿಮೆ ಮಾಡಿ, ಎಕ್ಸಸೈಸ್ ಮಾಡಿ ದಿನನಿತ್ಯ ಅಂತ ಹೇಳಿ ಕಳಿಸ್ಬಿಡೋದು ಸುಲಭ ಆಗ್ತಿತ್ತು, ಆದರೆ ಅದು ಕಾರ್ಯರೂಪಕ್ಕೆ ಬರ್ತಾ ಇರಲಿಲ್ಲ. ಆದರೆ ಈಗ ಅದನ್ನೆಲ್ಲ ನಿಯತ್ತಾಗಿ ಅಥವಾ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವಂಥ ಪೇಷಂಟ್ಸ್ಗಳಿಗೆ ಆಗಲೂ ಕೂಡ ಸಕ್ಸೀಡ್ ಆಗದೇ ಇದ್ದರೆ ಅವರು ವೆಯ್ಟ್ ಮ್ಯಾನೇಜ್ ಮಾಡಲಿಕ್ಕೆ, ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಈ ಒಂದು ಮೆಡಿಸಿನ್ ಏನಿದೆ ಬಹಳಷ್ಟು ಉಪಯೋಗಕಾರಿ ಆಗೋಕ್ಕೆ ಅಂತ ನನ್ನ ಅಭಿಪ್ರಾಯ. ಆದರೆ ಇದು 7-8 ವರ್ಷದಿಂದ ಇದ್ದಿದ್ದೇ ಆದ ಮೆಡಿಸಿನ್ ಆದರೆ ಈಗ ಯಾಕೆ ಇದು ನ್ಯೂಸ್ ಆಗಿದೆ ಅಂತ ಹೇಳಬೇಕಂದ್ರೆ, ಇದು ಒಂದು ಒರಿಜಿನಲ್ ಮಾಲಿಕ್ಯೂಲ್ ಅಥವಾ ಇನೋವೇಟರ್ ಮಾಲಿಕ್ಯೂಲ್ ಅಂತ ಏನು ಹೇಳ್ತೇವೆ ಅದರ ಪೇಟೆಂಟ್ ಇತ್ತು. ಇದೇ ಮಾರ್ಚ್ 20ನೇ ತಾರೀಕು ನಮ್ಮ ದೇಶದಲ್ಲಿ, ಭಾರತದಲ್ಲಿ ಈ ಒಂದು ಪೇಟೆಂಟ್ ಪೀರಿಯಡ್ ಮುಗಿದಿದ್ದರಿಂದ ಅದನ್ನು ಇನ್ನೂ ಹಲವಾರು ಕಂಪನಿಗಳು ಜನರಿಕ್ ಫಾರ್ಮುಲೇಷನ್ಸನ್ನ ತಗೊಂಡು ಬಂದು ಲಾಂಚ್ ಮಾಡಿದ್ದಾರೆ. ಇದು ಮೊದಲು ಸುಮಾರು 4 ಇಂಜೆಕ್ಷನ್ ಅಥವಾ 1 ತಿಂಗಳಿನ ದರ 15ರಿಂದ 20 ಸಾವಿರದವರೆಗೂ ಬರ್ತಾಯಿತ್ತು. ಹಾಗಾಗಿ ಜನಸಾಮಾನ್ಯರು ಎಲ್ಲರಿಗೂ ಈ ದರ ಕೈಗೆಟುಕುವ ರೀತಿ ಇರಲಿಲ್ಲ. ಹಾಗಾಗಿ ನಾವು ಎಲ್ಲ ಪೇಷಂಟ್ಸ್ಗೂ ಇದನ್ನು ಆಫರ್ ಮಾಡಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಆದರೆ ಈ ಜನರಿಕ್ ಫಾರ್ಮುಲೇಷನ್ಸ್ ಬಂದಮೇಲೆ ಈ ತಿಂಗಳಿಗೆ ಅಂದರೆ 4 ಇಂಜೆಕ್ಷನ್ಸ್ಗೆ ಏನು 15ರಿಂದ 20 ಸಾವಿರ ಆಗ್ತಾಯಿತ್ತು, ಅದು ಕೇವಲ 4ರಿಂದ 5 ಸಾವಿರ ರೂಪಾಯಿ ಆಗುವಂತಹ ದರದಲ್ಲಿ ಹಲವಾರು ಕಂಪನಿಗಳು ನಿನ್ನೆ ತಾನೇ ಇದನ್ನು ಲಾಂಚ್ ಮಾಡಿವೆ. ಇದು ನಮಗೆ ಬಹಳ ಸಂತೋಷದ ಸುದ್ದಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈಗ ನಮ್ಮ ಎಷ್ಟೊಂದು ಪೇಷಂಟ್ಸ್ ಏನಿದ್ರು ತುಂಬ ಮಾರ್ಬಿಡ್ ಒಬೆಸಿಟಿಯಿಂದ ಬಳಲ್ತಾ ಇರೋರು, ಇತರೆ ಕಾಯಿಲೆಗಳನ್ನು ಅನುಭವಿಸ್ತಾ ಇರೋರು, ಅವರಿಗೆ ನಮಗೆ ಆಫರ್ ಮಾಡಲಿಕ್ಕೆ, ಅವ್ರಿಗೆ ಟ್ರೀಟ್ ಮಾಡಲಿಕ್ಕೆ ನಮಗೆ ಹೆಚ್ಚಿನ ಅವಕಾಶ ಇರಲಿಲ್ಲ. ಇದು ತುಂಬ ಕಾಸ್ಟ್ಲಿ ಮೆಡಿಸಿನ್ ಆಗಿದ್ದರಿಂದ ಈ ಒಂದು ಜನರಿಕ್ ಫಾರ್ಮುಲೇಷನ್ಸ್ ಲಾಂಚ್ ಆಗಿರೋದ್ರಿಂದ ಇತ್ತೀಚೆಗೆ ಇದು ಒಂದು ಮಿರಾಕಲ್ ಡ್ರಗ್ ರೀತಿಯೇ ಮಾರ್ಕೆಟ್ ಆಗ್ತಾ ಇದೆ. ನಾನು ಮಿರಾಕಲ್ ಡ್ರಗ್ ಅಂತ ಹೇಳೋದಿಲ್ಲ, ಇದು ಒಂದು ಮೆಡಿಸಿನ್ನು, ಇದು ಶಾರ್ಟ್ಕಟ್ ಅಲ್ಲ, ಇದು ನಿಮಗೆ ಸುಲಭದ ಉಪಾಯ ಅಲ್ಲ. ಆಮೇಲೆ ಇದನ್ನು ನೀವು ಸಾಕಷ್ಟು ಚರ್ಚೆ ಮಾಡಿ ನಿಮ್ಮ ವೈದ್ಯರುಗಳ ಜೊತೆ ನೀವು ಕೂಲಂಕಷವಾಗಿ ಇದರ ಬಗ್ಗೆ ಅರ್ಥಕೊಂಡು ನಂತರ ಒಂದು ಲಾಂಗ್ ಟರ್ಮ್ ಪ್ಲ್ಯಾನಲ್ಲಿ ಇದನ್ನು ನೀವು ಪಡ್ಕೊಳ್ಬೇಕಾಗತ್ತೆ. ಇದನ್ನು 1 ತಿಂಗಳು 2 ತಿಂಗಳು ಈ ರೀತಿ ಅಲ್ಲ. ಸೊ ಹಾಗಾಗಿ ಇದು ವರ್ಷಾನುಗಟ್ಟಲೆ ತೊಗೊಳ್ಬೇಕಾದಂತಹ ಮೆಡಿಸಿನ್ ಆದ್ದರಿಂದ ನಿಮಗೆ ಬಹಳ ಕಮಿಟ್ಮೆಂಟ್ ಇರಬೇಕಾಗತ್ತೆ. ಜೊತೆಗೆ ಇದರ ಬಗ್ಗೆ ನೀವು ನಿಮ್ಮ ವೈದ್ಯರ ಜೊತೆ ಚರ್ಚೆ ಮಾಡಿಯೇ ಇದನ್ನು ಡಿಸಿಷನ್ನ ತೊಗೊಳ್ಬೇಕಾಗತ್ತೆ. ಇನ್ನು ಮಾತ್ರೆ ಇಲ್ವಾ ಡಾಕ್ಟ್ರೇ, ಇಂಜೆಕ್ಷನ್ ತೊಗೊಳ್ಳೋದು ಕಷ್ಟ, ಮಾತ್ರೆಗಳು ಕೂಡ ಇವೆ, ಆದರೆ ಅದರದ್ದು ಪ್ರಮಾಣ ಹೆಚ್ಚಾಗಿ ತೊಗೊಳ್ಬೇಕು. ನಾವು ಬಾಯಿಂದ ತೊಗೊಂಡು ಅದು ಜೀರ್ಣ ಆಗಿ ಕೆಲಸ ಮಾಡಬೇಕು ಅಂದರೆ ದಿನನಿತ್ಯ ತೊಗೊಳ್ಬೇಕು ಮಾತ್ರೆ. ಜೊತೆಗೆ ಅದು 30 mg 50 mg ಈ ರೀತಿ ಹೆಚ್ಚಾಗಿ mg ಕೊಡಬೇಕಾಗಿದ್ದರಿಂದ ಅದರ ದರ ಕೂಡ ಇನ್ನು 20-25 30 ಸಾವಿರದ ಮೇಲೆ ಕೂಡ ಇದೆ. ಇನ್ನು ಇದು GLP-1 ರೀತಿಯೇ ಆ್ಯಕ್ಟ್ ಮಾಡುವಂಥ ಮೆಡಿಸಿನ್ ಅಂತ ಹೇಳಿದೆ. ಮತ್ತು ಇದರ ಮಾಡಿಫಿಕೇಷನ್ಸ್ ಆಗಿ ಇನ್ನೊಂದು ಅಡ್ವಾನ್ಸ್ಡ್ ಮೆಡಿಸಿನ್ ಬಂದಿದೆ, ಅದನ್ನ ಟೆರ್ಸೆಪಟೈಡ್ ಅಂತ ಹೇಳ್ತೇವೆ. ಅದು GLP-1 ಜೊತೆಗೆ GIP ಅನ್ನು ಕೂಡ, ಇನ್ಕ್ರೆಟಿನ್ ಹಾರ್ಮೋನ್ ಕೂಡ ರೀತಿ ಕೆಲಸ ಮಾಡುತ್ತೆ. ಅಂದರೆ ಎರಡೂ ಇನ್ಕ್ರೆಟಿನ್ ಹಾರ್ಮೋನ್ಸ್ ರೀತಿ ಕೆಲಸ ಮಾಡುವಂಥ ಟೆರ್ಸೆಪಟೈಡ್ ಬಂದಿದೆ. ಅದು ಸೇಮ್ ಸೆಮಾಗ್ಲೂಟೈಡ್ ರೀತಿಯೇ ಕೆಲಸ ಮಾಡಿದ್ರು ಇನ್ನೂ ಒಂದಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಎಫಿಕೇಸಿ ಎಲ್ಲ ರೀತಿಯಲ್ಲೂ ತೋರಿಸಿದೆ. ಹಾಗಾಗಿ ಈ ಇಂಜೆಕ್ಷನ್ಗಳ ಬಗ್ಗೆ ನಿಮ್ಮ ವೈದ್ಯರುಗಳ ಜೊತೆ ಚರ್ಚೆ ಮಾಡಿ ಇದರ ಉಪಯೋಗ ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಇಂಡಿಕೇಟೆಡ್ ಇದೆ, ಅವರುಗಳು ಪಡ್ಕೊಳ್ಬೇಕು ಅನ್ನೋದು ನನ್ನ ಸಂದೇಶ. ನಮಸ್ಕಾರ.